ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಅಂಗಾರಕ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು. ಪ್ರತಿ ತಿಂಗಳಲ್ಲಿ ಬರುವ 2 ಚತುರ್ಥಿಯಲ್ಲಿ ಹುಣ್ಣಿಮೆಯ ನಂತರ ಬರುವ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಎಂದು, ಅಮಾವಾಸ್ಯೆಯ ನಂತರ ಬರುವ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಮಂಗಳವಾರ ಚತುರ್ಥಿ ಬಂದರೆ ಇದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ದಿನಕ್ಕೆ ಬಹಳ ಮಹತ್ವವಿದೆ. ಪುರಾಣಗಳ ಪ್ರಕಾರ ಶಿವನು ತನ್ನ ಪುತ್ರನಾದ ಗಣೇಶನನ್ನು ಎಲ್ಲರ ದೇವರುಗಳ ಪೂಜೆಗೆ ಮೊದಲು ಪೂಜಿತನೆಂದು ಘೋಷಣೆ ಮಾಡಿದ ದಿನ ಎನ್ನಲಾಗುತ್ತದೆ. ಈ ದಿನ ಅಷ್ಟೋತ್ತರ ಮಂತ್ರ ಪಠಣೆ, ದುರ್ವೆ ಅರ್ಪಣೆ ಮಾಡಿ, ಹೂಗಳನ್ನು ಅರ್ಪಿಸಿ, ಧೂಪ ದೀಪಗಳಿಂದ ಮಂಗಳಾರತಿ ಮಾಡಿ, ಸಾಧ್ಯವಾದರೆ ಉಪವಾಸ ವ್ರತ ಕೈಗೊಳ್ಳಿ. ರಾತ್ರಿ ಚಂದ್ರನ ದರ್ಶನದ ನಂತರ ಉಪವಾಸವನ್ನು ಪೂರ್ಣಗೊಳಿಸಿ. ಒಂದು ವೇಳೆ ಚಂದ್ರ ಗೋಚರಿಸದೇ ಇದ್ದರೆ ಶಿವನ ತಲೆಯ ಮೇಲಿರುವ ಅಂದರೆ ಶಿವನ ಫೋಟೋದಲ್ಲಿರುವ ಚಂದ್ರನ ದರ್ಶನ ಮಾಡಿ ಉಪವಾಸವನ್ನು ಮುರಿಯಬಹುದು. ಆಗ ಪೂಜೆ ಪೂರ್ಣವಾಗುತ್ತದೆ. ಉಪವಾಸ ಪೂಜೆಗಳ ಮೂಲಕ ಈ ದಿನದಂದು ಗಣೇಶನನ್ನು ಆರಾಧಿಸಿದರೆ ಅಷ್ಟಸಿದ್ಧಿಗಳನ್ನು ಪ್ರಾಪ್ತಿಯಾಗುತ್ತವೆ. ಧನ, ಧಾನ್ಯ, ವಿದ್ಯೆ, ಆರೋಗ್ಯ, ಸಂತಾನ ಭಾಗ್ಯ ಸೇರಿ ಹಲವು ಫಲಗಳನ್ನು ದೊರೆಯುತ್ತದೆ ಎನ್ನುವಂಥ ಶಾಸ್ತ್ರವಿದೆ. ಇವತ್ತಿನ ಈ ಮಾಹಿತಿಯನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಆ ಗಣೇಶ ಆಯುಷ ಆರೋಗ್ಯವನ್ನು ಕೊಟ್ಟು ಕಾಪಾಡಲೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.